ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಘಟನೆ ಬೆನ್ನಲ್ಲೇ ಮತ್ತೊಂದು ನಿಧಿ ಮೋಸ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಿಧಿ ಶೋಧ ಮಾಡಿಕೊಡುವುದಾಗಿ ಹೇಳಿ ರೈತನನ್ನ ವಂಚಿಸಿದ್ದಂತಹ ಅಂತಾರಾಜ್ಯ ಮೋಸಗಾರನನ್ನ ಗದಗ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 2022ರಲ್ಲಿ ಲಕ್ಕುಂಡಿ ಗ್ರಾಮದ ರೈತರಾದಂತಹ ಸಣ್ಣ ಬಸಪ್ಪ ಮತ್ತು ದೊಡ್ಡ ಬಸಪ್ಪ ಅವರ ಜಮೀನಿನಲ್ಲಿ ನಿಧಿ ಇದೆ ಅಂತ ನಂಬಿಸಿ ಲಕ್ಷಾಂತರ ರೂಪಾಯಿ ಬೇಡಿಕೆ ಇಟ್ಟಿದ್ದಂತಹ ಹಜರತ್ ಮೌಲ್ವಿ ಹಣ ಕೊಡೋಕೆ ಒಪ್ಪದಿದ್ದಾಗ ಈಗ ನಕಲಿ ನಿಧಿ ನಾಟಕವಾಡಿ ಮೋಸ ಮಾಡಿದ್ದಾನೆ ಅನ್ನುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಆರೋಪಿಯು ಗದಗದ ಮಂಜುನಾಥ್ ರೆಸಿಡೆನ್ಸಿಯಲ್ಲಿ ವಾಸ್ತವ್ಯವನ್ನ ಹೂಡಿ ಭಾಂಡೆ ಅಂಗಡಿಯಲ್ಲಿ ಹಳೆಯ ಬಿಂದಿಗೆಯನ್ನ ಖರೀದಿಸಿದ್ದಾನೆ. ಬಳಿಕ ರೈತರ ಜಮೀನಿನಲ್ಲಿ 6 ಅಡಿ ಗುಂಡಿಯನ್ನ ತೆಗೆಸಿ ಅದೇ ಬಿಂದಿಗೆಯನ್ನ ಗುಂಡಿಯಲ್ಲಿ ಇಟ್ಟು ಒಳಗೆ ಮಣ್ಣು ತುಂಬಿ ಮೇಲ್ಭಾಗದಲ್ಲಿ ಚಿನ್ನದ ಚಾಕ್ಲೇಟ್ ಕಾಯಿನ್ಗಳನ್ನ ಇಟ್ಟು ನಿಧಿ ಸಿಕ್ಕಿದೆ ಎಂಬ ಭ್ರಮೆಯನ್ನ ಸೃಷ್ಟಿಸಿದ್ದಾನೆ. ಈ ಸಂಪೂರ್ಣ ನಾಟಕವನ್ನ ಜುಬೇರ್ ಎಂಬಾತನಿಂದ ವಿಡಿಯೋ ಮಾಡಿಸಿ ಅದನ್ನ ಇನ್ನು ಹಲವರನ್ನ ಮೋಸ ಮಾಡೋಕೆ ಬೆಳೆಸುವಂತಹ ಯೋಚನೆ ಇತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ಧಾರವಾಡ ಮೂಲದ ಬಸೀರ್ ಇಕ್ಬಾಲ್ ಹಾಗೂ ಗೋಳಪ್ಪ ಅವರ ಪರಿಚಯದ ಸರಪಳಿಯಿಂದ ಸಣ್ಣ ಬಸಪ್ಪ ಮತ್ತು ದೊಡ್ಡ ಬಸಪ್ಪ ಅವರೊಂದಿಗೆ ಸಂಪರ್ಕವನ್ನ ಸಾಧಿಸಿ ಮಾಟ ಮಂತ್ರ ನಿಧಿ ತೆಗೆಯುವಲ್ಲಿ ಪರಿಣಿತಿ ಇದೆ ಅಂತ ನಂಬಿಸಿದ್ದಾನೆ. ಈ ಬಗ್ಗೆ ಗದಗ ಎಸ್ಪಿ ರೋಹನ್ ಜಗದೀಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಹಜರತ್ ಮೋಸ ಮಾಡಿದ್ದಾನೆ, ಬೇರೆ ಬೇರೆ. ಈಗ ನೋಡಿ, ಬಿಜ್ಜುಗೆ ಅವನ ಮಗನ ಗುಣ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಅವನ್ಗೆ ಏನೋ ಒಂದ್ ಸ್ವಲ್ಪ ಸ್ಪೀಚ್ ಇಂಪೇರ್ಮೆಂಟ್. ಅವನ್ಗೆ 2-3 ಜನ ಮಕ್ಳಿದ್ದಾರೆ. ಅವನು 60 ವರ್ಷಕ್ಕಿಂತ ಮೇಲಿದ್ದಾನೆ. ಅದರಲ್ಲಿ ಒಂದು ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಈ ಹುಡುಗನಿಗೆ ಸ್ವಲ್ಪ ಬಾಯಿ ಬರಲ್ಲ ಟೈಪ್, ಅಂದರೆ ಮಾತಾಡಲಿಕ್ಕೆ ಬರ್ದಿರೋ ಕಾರಣಕ್ಕಾಗಿ ಅವನು ಆ ರೀತಿ ಅವರಿಗೆ ಮೋಸ ಮಾಡಿದ್ದಾನೆ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ವೀಕ್ನೆಸ್ನ ಇಟ್ಕೊಂಡು ಮೋಸ ಮಾಡಿದ್ದಾನೆ. ಈಗ ಬೇಸಿಕ್ಲಿ ಆ ವಿಡಿಯೋ ಜುಬೇರ್ ಕೈಲಿ ಮಾಡಿಸಿರೋದು. ಓಕೆ, ಜುಬೇರ್ ಮಾಡಿಸಿದ್ಮೇಲೆ ಇದು ಬಶೀರ್ ಹತ್ರ ಹೋಗಿದೆ. ಆ ವಿಡಿಯೋ ಮಾಡಿದ ಉದ್ದೇಶನೇ ಈ ಥರ ಪಿಕ್ಚರ್ ಕಂಡ್ಲಿ, ಥರ್ಡ್ ಪರ್ಸನ್ಗೆ ತೋರ್ಸೋಣ, ನಾನು ನಂಬಿಸಿ ಅವ್ರ ಜಮೀನಲ್ಲಿ ತೆಗಿತೀನಿ ಅಂತ ಹೇಳೋಣ, ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ದಂಗೆ ಮಾಡೋಣ, ಅವರಿಂದ ನಾವು ದುಡ್ಡು ತೊಗೊಳೋಣ ಅಂತ ಹೇಳಿ. ಅವನ್ ಹೆಂಗಿದೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನನಗೆ ಬಂಗಾರ ತೆಗೆದ್ರೆ ಬಂಗಾರ ನಂದಲ್ಲ, ಬಂಗಾರ ನನಗೆ ಹೊಂದಾಣಿಕೆ ಆಗಲ್ಲ, ಅದ್ರ ಮೇಲೆ ಏನೋ ಶಾಪ ಇರುತ್ತೆ, ಅದ್ರ ಮೇಲೆ ಏನೋ ದೆವ್ವಭೂತ ಇರುತ್ತೆ, ಇದನ್ನ ಮುಟ್ಟಿದ್ರೆ ನಾ ಭಸ್ಮ ಆಗ್ಬಿಡ್ತೀನಿ. ಸೊ ನಾನು ನಿಮಗೆ ಪೂಜೆ ಮಾಡಿ ಇಟ್ಟು ನಿಮ್ಮಿಂದ ದುಡ್ಡು ತಗೊಂಡು, ಅಂದರೆ ಸರ್ವಿಸ್ ಚಾರ್ಜ್ ಥರ ತಗೊಂಡು ಒಂದು 10 ದಿನ ಆದಮೇಲೆ ನೀವು ಅದನ್ನು ಓಪನ್ ಮಾಡಿ ಆವಾಗ ನಿಮ್ಮದು ಆಗುತ್ತೆ, ಅಲ್ಲಿವರೆಗೂ ನೀವು ಕೂಡ ಮುಟ್ಬಿಡಿ ಅಂತ ಹೇಳ್ತಾನೆ. ಸೊ ದಟ್ ಅಷ್ಟರಲ್ಲಿ ಇವನು ಎಸ್ಕೇಪ್ ಆಗ್ಬಿಡ್ಬೋದು ಅಂತ ಹೇಳಿ ಅವನದು ಮುಖ್ಯ ಉದ್ದೇಶ ಇರೋದು. ಸೊ ಈ ರೀತಿ ಅವನು ಆಪರೇಟ್ ಮಾಡ್ತಾನೆ. ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಡೆದಂತಹ ನಿಧಿ ಪತ್ತೆಯ ಘಟನೆ ಹಿನ್ನೆಲೆಯಲ್ಲಿ ಹಳೆಯ ದೂರನ್ನ ಪುನರ್ ತನಿಖೆ ನಡೆಸಿದಾಗ ಈ ನಿಧಿ ಮೋಸದ ಜಾಲ ಬಯಲಿಗೆ ಬಂದಿದೆ. ತನಿಖೆ ತೀವ್ರಗೊಳಿಸಿದಂತಹ ಗದಗ ಗ್ರಾಮೀಣ ಪೊಲೀಸರು ಉತ್ತರಾಖಂಡ ಮೂಲದ ಹಜರತ್ ಮೌಲ್ವಿ ಅವನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ರೈತರ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ನಕಲಿ ನಿಧಿ ನಾಟಕವಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರಕರಣದ ಹಿಂದೆ ಯಾರಾದ್ರೂ ಇದ್ದಾರೆಯೇ ಎಂಬುದರ ಬಗ್ಗೆ ತನಿಖೆ ಮುಂದುವರೆದಿದೆ ಅಂತ ಎಸ್ಪಿ ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.